ಪೊಲೀಸ್ ವಾಹನದಲ್ಲೇ ಎದೆಗೆ ಗುಂಡು ಹೊಡೆದುಕೊಂಡು ಕಾನ್ಸ್ಟೇಬಲ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಶಿವಕುಮಾರ್ ತಂದೆ ಶರಣಪ್ಪ ಮಾವನೂರ್ ಸಿಎಆರ್ ಕಾನ್ಸ್ಟೇಬಲ್ ಆತ್ಮಹತ್ಯೆ ಮಾಡಿಕೊಂಡಂತಹ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾನೆ. ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮದ ನಿವಾಸಿ ಈ ಶಿವಕುಮಾರ್ ಸಿಎಆರ್ ವಾಹನದಲ್ಲಿದ್ದ 303 ರೈಫಲ್ನಿಂದ ಎದೆಗೆ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಲಬುರಗಿ ನಗರದಲ್ಲಿ ಸಿಎಂ ಇದ್ದ ಕಾರಣ ಇತರೆ ಪೊಲೀಸರಂತೆ ಬಂದೋಬಸ್ತ್ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿವಕುಮಾರ್ ಈಗ ಸ್ಥಳಕ್ಕೆ ನಗರ ಪೊಲೀಸ್ ಕಮಿಷನರ್ ಅವರು ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಸಿಚುವೇಷನ್ಗೆ ತಕ್ಕಂತೆ ನೋಡಿದ್ರೆ ಭದ್ರತೆ ಇರ್ತಾರೆ. ನೋಡಿ ಇಲ್ಲಾಂದ್ರೆ ಭದ್ರತೆ ಇಲ್ಲ. ಇಲ್ಲಂದ್ರೆ ಇವ್ರು ಕೊಡ್ಬೇಕೇನೋ ಸರ್ ಗನ್ ಬುಲೆಟ್ಸ್ ಹಂಗಲ್ಲ ಮನೆಯಲ್ಲ ಕೊಡೋಕ್ಕೆ ಹಂಗೆ ಬರಲ್ಲ ಏನು ಸರ್. डबल 5 नंबर से आए हाँ ಸಿಚುವೇಷನ್ಗೆ ತಕ್ಕಂತೆ ನೋಡಿದ್ರೆ ಭದ್ರತೆ ಇರ್ತಾರೆ. ನೋಡಿ ಇಲ್ಲಾಂದ್ರೆ ಭದ್ರತೆ ಇಲ್ಲ. ಇಲ್ಲಂದ್ರೆ ಇವ್ರು ಕೊಡ್ಬೇಕೇನೋ ಸರ್ ಗನ್ ಬುಲೆಟ್ಸ್ ಹಂಗಲ್ಲ ಮನೆಯಲ್ಲ ಕೊಡೋಕ್ಕೆ ಹಂಗೆ ಬರಲ್ಲ ಏನು ಸರ್. ಆಂಬುಲೆನ್ಸ್ ಅವರೇ ಸೋಕೋದವರೆಲ್ಲ ಬರ್ರಿ ಬರ್ರಿ ಒಳಗೆ ಫೋನ್ ಮಾಡಿ ನೋಡ್ರಿ.